ಮಚ್ಚ ಈಗ ನಮ್ಮ ಹುಡುಗಿ ಗೆಟಪ್ ಆಗ್ತಿರೋದು ನಮ್ಮ ನವೀನನೇ. ಬೇಡ ಸೊ ನೋಡಿ ಗೈಸ್ ಈ ತರ ಕಟ್ಟಿದಿರಿ ಮಾ ಇವ್ನ್ಗೆ ಹಂಗೆ ಲಿಪ್ಸ್ಟಿಕ್ ಸ್ಟಿಕ್ಕರ್ ಇಟ್ಟು ರೆಡಿ ಮಾಡು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತೇನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ನೀವೆಲ್ಲ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತೀರಾ. ತುಂಬಾ ರೀಲ್ಸ್ ಅಪ್ಲೋಡ್ ಮಾಡ್ತಾನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರೀಲೇ ಶೂಟ್ ಮಾಡ್ತಾ ಇಲ್ಲ. ಇವಾಗ ಅದು ಇದು ಫಂಕ್ಷನ್ ಅಂತ ಸುತ್ತಾಡ್ಕೊಂಡಿದ್ರೆ ರೀಲ್ಸ್ ಅಲ್ಲಿ ಶೂಟ್ ಮಾಡೋದು ಹೇಳಿ, ಅದಕ್ಕೆ ನಮ್ಮ ನವೀನ್ ನ ಕರ್ಸಿದೀನಿ. ಇವ್ನ ಹುಡುಗ ಗೆಟಪ್ ಇಂದ ಹುಡುಗಿ ಗೆಟಪ್ ಮಾಡ್ಸೋದು ಇವನ್ನೇ. ಸೊ ರೀಲ್ ಬರುತ್ತೆ ನೋಡಿ. ನವೀನ್ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ನವೀನ್. ಗೈಸ್ ನವೀನ್ ಫುಲ್ ಸೈಕ್ ಅನ್ಕೊಳ್ಳಿ. ಗೈಸ್ ಬನ್ನಿ, ಈ ಅಮ್ಮ ನೋಡಿದ್ರೆ ಇನ್ನ ಊಟ ಗೀಟ. ಅಮ್ಮ ನಂಗೆ ಟೈಮ್ ಆಗಿದೆ ಸುಧಮ್ಮ, ನೀನು ಲೇಟ್ ಮಾಡಬಾರ್ದು. ಏನಾಗೋಯ್ತು? ಏನ್ 5 ಮಿನಿಟ್ಸ್ ಏನೋ ಅಮ್ಮ. ಗೈಸ್ ಅಲ್ಲ ಗೈಸ್, ಅಡಿಗೆ ಮಾಡಿಟ್ಬಿಟ್ಟಿದ್ಯಾ? ಟೈಮ್ ಆಗುತ್ತೆ ಪಾಪ, ಅವ್ನು ನಮ್ಗೋಸ್ಕರ ಕಾಯ್ಕೊಂಡಿದ್ದಾನಮ್ಮ. ಗೈಸ್ ನೋಡಿ ಗೈಸ್, ಇವಾಗ ಅರ್ಜೆಂಟ್ ಮಾಡೋದು ನಮ್ಮಮ್ಮ. ಈಗ ಅಮ್ಮ ಇನ್ನ ಸ್ನಾನ ಮಾಡ್ಬೇಕಾ ದೇವ್ರನೇ? ಗೈಸ್ ನಾನ್ ನೋಡಿದ್ರೆ ಯಾವ ಔಟ್ಫಿಟ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ ಬೈಕೊಂತೀರಾ ಅಷ್ಟೇ, ನಿಜವಾಗ್ಲೂ ತೋರಿಸ್ಬಾರ್ದು. ಅಲ್ಲಿ ಇಟ್ಟಿದ್ದೀನಿ ಬ್ಯಾಗಿ ಪ್ಯಾಂಟ್ ಹಾಕೊಂಡು ಹೋಗೋಕೆ. ನೋಡಿ ನಿಕ್ಕರ್ ಅಲ್ಲಿ ಇದೀನಿ ಗೈಸ್. ಇನ್ನ ನಾನು ಈಗ ಜಸ್ಟ್ ಈಗ ತಾನೇ ಎದ್ದೇಳಿರೋದು ನಾನು. ಸೊ ಬನ್ನಿ, ರಾಹುಲ್ನ ಕರ್ಕೊಂಡು ಬೆಟ್ಟ ಮೇಲೆ ಹೋಗಿ ಶೂಟ್ ಮಾಡೋದು ರೀಲ್ ಇರೋದು. ಮಸ್ತಾಗಿದೆ ಕಾಮಿಡಿ ರೀಲು. ಈ ಅಮ್ಮ ನೋಡಿದ್ರೆ ಲೇಟ್ ಮಾಡ್ತಾವ್ರೆ, ಲೇಟ್ ಅಮ್ಮ. ಮಚ್ಚ ಈಗ ನಾವು ಒಂದು ರೀಲ್ ಮಾಡ್ತಾ ಇದೀವಿ ಬೆಟ್ಟ ಹತ್ರ. ಸೊ ಅದ್ರಿಗೆ ಒಂದು ಲೈಕ್ ದಾರ ಬೇಕಾಗಿರುತ್ತೆ, ಲೈಕ್ ಹಗ್ಗ ಬೇಕಾಗಿರುತ್ತೆ. ಅದನ್ನ ತಗೊಳಕ್ ಅಂಗಡಿಗೆ ಹತ್ರ ಹೋಗ್ತಾ ಇದೀನಿ. ನೋಡಿ ನಾನು ಔಟ್ಫಿಟ್ ಈಗ ಚೇಂಜ್ ಮಾಡಿದೀನಿ. ವೈಟ್ ಶರ್ಟ್, ಅದ್ರಿಗೆ ಒಂದು ಬ್ಲಾಕ್ ಬ್ಯಾಗಿ ಪ್ಯಾಂಟು ಮತ್ತೆ ಕ್ರಾಕ್ಸ್ ಅದನ್ನೇ ಹಾಕಿದೀನಿ. ಗೈಸ್ ನಮ್ಮ ಅಜ್ಜಿ ಬೆಳಿಗ್ಗೆನೆ ಇದಾರೆ. ಅಜ್ಜಿ ಹಾಯ್ ಅಂತ ಹೇಳ ಅಜ್ಜಿ. ಹಾಯ್ ಬನ್ನಿ ಬಾ ನವೀನ, ಹೋಗ್ಬಿಟ್ಟು ದಾರ ಎತ್ಕೊಂಬರೋಣ. ಗೈಸ್ ಇಲ್ಲಿ ನಮ್ ದೊಡ್ಡಮ್ಮ ಎಲ್ಲಾದ್ರೂ ಇಟ್ಟಿರ್ತಾರ ಅಂತ ನೋಡ್ಬೇಕು, ಗೊತ್ತಿರಲ್ಲ. ದೊಡ್ಡಮ್ಮ ಅವ್ರೇ, ನಂಗೆ ಟೈಮ್ ದಾರ ಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಹಗ್ಗ ಬೇಕು ರೀಲ್ ಮಾಡಕ್ಕೆ. ಗೈಸ್ ಬೆಳಿಗ್ಗೆ ನೋಡಿ, ಇವ್ರು ಕಸ ಗುಡಿಸ್ದಿರಾ ಮನೆಯಲ್ಲಿ. ಇವ್ನು ನೋಡಿ, ಇವನು ಏನ್ ಮಾಡ್ತಾ ಇದ್ಯಾ? ಗೈಸ್ ಎಲ್ಲ ಸೋಂಬೇರಿಗಳು ಅನ್ಕೊಳ್ಳಿ ನಮ್ಮ ಮನೆಯಲ್ಲಿ. ಇಲ್ಲಿ ನೋಡಿ ಕಸ ಗುಡಿಸ್ದಿರಾ. ಏನ್ ಮಾಡ್ತಾ ಇದ್ಯಾ ನಾರಾಯಣಮ್ಮ ಬೆಳಿಗ್ಗೆ? ನುಗ್ಗೆ ಸಾರು, ರಸ, ಪಲ್ಯ. ಏ ಅಮ್ಮ, ನಾನ್ ನುಗ್ಗೆ ಸಾರು ಪಲ್ಯ ಕೇಳಿಲ್ಲ. ಬೆಳಿಗ್ಗೆ ಈ ತರ ಕಸ ಇಲ್ಲ ಬಿಸಾಕ್ಬಿಟ್ಟು ನಿನ್ ಕೆಲಸ ಮಾಡ್ಕೊಳದ. ಅವ್ನ್ ನೋಡು ಅಲ್ಲಿ ಫೋನ್ ನೋಡ್ಕೊಂಡದೇ. ಏನೋ ನೋಡೋದ್ಲೇ ನಿಂಗ್ಲೇ. ದಾರ ಎಲ್ಲಿದೆ ಹೇಳೋದು? ಅದೇ ಟೈಲ್ ದಾರನೋ ಏನಾದ್ರು ಒಂದ್ ಬರುತ್ತೆ ನೋಡು, ಹಗ್ಗ ತರ. ಎಲ್ಲಿದೆ? ಗೈಸ್ ಅದು ಇಟ್ಕ್ಲಂತವ್ರು ಬ್ರಿಕ್ಸ್ ಗೈಸ್, ಅದು. ಬನ್ನಿ ಹೋಗೋಣ ಗೈಸ್. ಇದು ನಮ್ಮ ಬಬ್ಲುದು ಮತ್ತೆ ಕುಶಾಲ್ದು ಇಬ್ರದು ಸೈಕಲ್ ಗೈಸ್. ಸೊ ಎಲ್ಲಿದೆ ಅಂತ ಹೇಳಿದ್ರು, ಇಲ್ಲೇ ಇದೆ ಅಂತ ಹೇಳಿದ್ರು. ಎಲ್ಲಿದ್ಯೋ ನವೀನ? ಇಲ್ಲಿದೆ ನವೀನ. ಗೈಸ್ ಇದು ಸಾಕಾಗುತ್ತೆ ಅನ್ಸುತ್ತಲ್ಲ ನವೀನ? ಸಾಕಾಗುತ್ತಾ? ಅದನ್ನ ಕಿತ್ತಕ್ಕಾಗುತ್ತೇನೋ. ಕಿತ್ತು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರು ಇದ್ರೆ ನಾನು ನೋಡ್ತೀನಿ ರಿಸೋರ್ಸಸ್. ಬಾಬಾಗೆ ಹಗ್ಗ ಎತ್ಕೊಡಲ್ಲ. ಸೊ ಗೈಸ್ ಬನ್ನಿ, ಸಿಕ್ತು ದಾರ. ನವೀನ ಎತ್ಕೊಂತವನೆ. ಬಿಚ್ಚೋ ನವೀನೀಶ್ವರ. ಗೈಸ್ ನವೀನ್ ಬಿಚ್ಚಕ್ಕೂ ಬರ್ತಾ ಇಲ್ಲ, ಚಿಕ್ಕದಾಗಿ ಬಿಚ್ತಾವನೆ. ನವೀನ ಬಿಚ್ಚಿದ್ರೆ ಹೆಂಗ್ ಬಿಚ್ಬೇಕು ಗೊತ್ತಾ? ಸೈಕಾಗಿ ಬಿಚ್ಬೇಕು ನವೀನ. ಬಿಚ್ಬಿಟ್ಟ ನವೀನ ಫೈನಲಿ. ಗಾಯ್ಸ್ ದಾರ ಬಿಚ್ಬಿಟ್ಟ ನವೀನ, ಸಿಕ್ತು. ಬನ್ನಿ ಇವಾಗ ನಮ್ಮ ಅಮ್ಮದೊಂದೇ ಇರೋದು ಬಾಧೆ, ಕರ್ಕೊಂಡು ಹೋಗ್ಬೇಕು. ರಾಹುಲ್ ಬರ್ತಾನೆ ಮನೆ ಹತ್ರ, ಅವನು ಇವನ್ನ ಪಿಕ್ ಮಾಡ್ಕೊಂತಾನೆ, ನಾನು ನಮ್ಮ ಅಮ್ಮನ ಪಿಕ್ ಮಾಡ್ಕೊಂಡು ಲೊಕೇಶನ್ ಹತ್ರ ಹೋಗ್ಬೇಕು. ಸೊ ಗೈಸ್ ಬನ್ನಿ ಹೋಗೋಣ. ಮಚ್ಚ ಬೆಳಿಗ್ಗೆ ಪಾಪ ನಮ್ಮ ಬೊಬ್ಬುಗೆ ಕೆಮ್ಮು. ಎಲ್ಲೋ ಕೆಮ್ಮು ಗೈಸ್. ಪಾಪ ಗೈಸ್ ಬೆಳಿಗ್ಗೆ ನಾಟಕ ಹೆಂಗ್ ಆಡ್ತಾನೆ ಅಂತ ಹೇಳಿದ್ರೆ, ಕಮಲಾಸನ್ ಕೂಡ ವೇಸ್ಟ್ ನಮ್ಮನ್ ಮುಂದೆ. ಆ ತರ ನಾಟಕ ಆಗ್ತಾನೆ. ಏನಾದ್ರು ಹೇಳೋ ಬಾಬಾಯ್ಗೆ. ಹಾಯ್ ಫ್ರೆಂಡ್ಸ್ ಅನ್ನು. ಊಟ ಮಾಡಿದ್ರಾ? ಎಲ್ಲ ಚೆನ್ನಾಗಿದ್ರಾ? ನಾನ್ ಚೆನ್ನಾಗಿಲ್ಲ. ಯಾರೇನಂದ್ರು ನಿನ್ನ? ಏನಂದ್ರು ನಮ್ಮಮ್ಮ? ಗೈಸ್ ಹೊಡೆದಾಡ್ಕೊಂತ. ಏನಕ್ಕಮ್ಮ ಅವ್ನ್ ಬೇಡ? ಬೆಟ್ಟ ಮೇಲೆ ಬೇಡ ಕಂದ ಪ್ಲೀಸ್. ಬೆಟ್ಟ ಮೇಲೆ ಬೇಡ. ನಾನು ಬರ್ತೀನಿ. ನೀನು ಬೇಡ ಅಂದ್ರೆ ಬೇಡ ಪ್ಲೀಸ್. ಬೆಟ್ಟ ಮೇಲೆ ಬೇಡ ಕಂದ ರೀಲ್ಸ್ ಮಾಡೋದು ಬೇಡ. ಮಕ್ಕಳು ಕರ್ಕೊಂಡು ಬೇಡ. ಬೇಡ ಬೇಡ ಅಂದೆ. ಬೇಡ. ಮಚ್ಚ ನಮ್ಮಮ್ಮನೂ ರೆಡಿ ಆಗಿದ್ರು. ಲಾಸ್ಟ್ಗೆ ಬಬ್ಲು ಕೂಡ ಜಗಳ ಆಡಿ ಅವನು ರೆಡಿ ಆಗೋನೆ. ಗಾಡಿ ಬೀಗ ಎತ್ಕೊಂಡು ರೆಡಿ ಆಗೋನೆ. ಸರಿ ಬಿಡಮ್ಮ, ಕರ್ಕೊಂಡು ಹೋಗೋಣ. ನಮ್ಮಮ್ಮ ಗಾಯ್ಸ್ ನೋಡಿ ನಮ್ಮಮ್ಮ ಯಾವ ತರ ರೆಡಿ ಆಗೋರೆ. ಅಜ್ಜಿ ನೋಡಿ ಗಾಯ್ಸ್, ಅಜ್ಜಿ ರೆಡಿ ಆದ್ರೆ ಈ ತರ ರೆಡಿ ಆಗ್ತಾರ. ಅಜ್ಜಿ ಅವ್ರು ನೋಡಿ ಗೈಸ್. ಸೊ ಗೈಸ್ ಎಲ್ಲರೂ ಬಂದಾಗ ರಾಹುಲ್ ಬಂದಿಲ್ಲ.
ಅವನದೊಂದು ಟೈಮ್ ವೇಸ್ಟ್. ಯಾಕೆ ಅಂತ ಹೇಳಿದ್ರೆ ನಾನು ನಮ್ಮ ಅಮ್ಮನ ಮತ್ತೆ ಬಬ್ಲುನ ಕರ್ಕೊಂಡೋದ್ರೆ ನವೀನ್ ಪಾಪ ಒಬ್ನೇ ಆಗ್ತಾನೆ. ನವೀನ್ ಅವ್ನ್ ಕರ್ಕೊಂಡು ಹೋಗ್ಬೇಕು, ಅವನಿಗೋಸ್ಕರನೇ ವೈಟಿಂಗು. ಬಾರಪ್ಪ ರಾಹುಲ್, ಎಲ್ಲಿದ್ಯಪ್ಪ, ಬಂದ್ ಅಲ್ಲಾಡ್ಸಪ್ಪ. ಫೈನಲ್ ಆಗಿ ರಾಹುಲ್ ಆಕಾಶು ಬಂದ್ರು, ಅವ್ನ ಕರ್ಕೊಂಡು ಹೋಗ್ತಾ ಇದಾರೆ. ಇವಾಗ ನಾವು ಬಾ ಮಮ್ಮ ಸರಿ ಟೈಮ್ ಆಗಿದೆ ಗೈಸ್. ನಾನು ಚಿಕ್ಕ ಬಬ್ಲು ಮತ್ತೆ ನಮ್ಮಮ್ಮ ಇವಾಗ ಹೋಗ್ತಾ ಇದೀವಿ ಲೊಕೇಶನ್ ಹತ್ರ. ಸೊ ಬನ್ನಿ ಲೊಕೇಶನ್ ಹತ್ರನೇ ಮೀಟ್ ಆಗೋಣ. ಹತ್ತಮ್ಮ ಹೇಳ್ಬಿಟ್ಟತ್ತು ಆಯ್ತು ನಡಿ. ಗೈಸ್ ಬನ್ನಿ ಹೋಗೋಣ. ಸ್ಟಾರ್ಟ್ ಮಾಡೋ ಕೀ ಎಲ್ಲಿ ಸ್ಟಾರ್ಟ್ ಮಾಡೋದು? ಓಕೆ ಗೈಸ್ ಸ್ಟಾರ್ಟ್ ಮಾಡೋಣ ಬಬ್ಲು, ಬನ್ನಿ ಹೋಗೋಣ. ಮಚ್ಚ ಫೈನಲ್ ಆಗಿ ನಾವು ಲೊಕೇಶನ್ ಹತ್ರ ಬಂದಿದ್ವಿ. ಸೊ ಇಲ್ಲಿ ಇಷ್ಟೊಂದು ಬೆಟ್ಟಾಗ್ಲಿದಾವೆ, ಇಲ್ಲೊಂದು ಕಾಲೇಜ್ ಕಟ್ತಿದಾರಲ್ಲ, ಸೊ ನಾನ್ ಅನ್ಕೊಂಡಿದೀನಿ ಇಲ್ಲೇ ಮಾಡೋಣ ಅಂತ. ರಾಹುಲ್ ನೋಡಿದ್ರೆ ಇದು ಶುಗರ್ ಕೇನ್ ಜ್ಯೂಸು ಆರ್ಡರ್ ಮಾಡೋನೆ ಎಲ್ಲಾರ್ಗು. ಗೈಸ್ ಇವಾಗ ಜ್ಯೂಸ್ ನ ಕುಡಿದ್ಬಿಟ್ಟು ನಮ್ ಬಬ್ಲು ಜೊತೆ ಆ ಬೆಟ್ಟಕ್ಕೆ ಹೋಗೋಣ ಬನ್ನಿ ಗೈಸ್. ಮಚ್ಚ ಫೈನಲಿ ನಾವು ಲೊಕೇಶನ್ ಹತ್ರ ಬಂದಿದ್ವಿ, ಇದೇ ಲೊಕೇಶನ್ ಹತ್ರ. ಸೊ ಈ ಲೊಕೇಶನ್ ಚೆನ್ನಾಗಿದ್ಯಾ ನೋಡಿ ಗೈಸ್, ಮುಂದೆ ಕೆರೆ. ನಾವು ಅವಾಗ ಹೋಗಿದ್ದು ಆ ಬೆಟ್ಟ ಹತ್ರ. ಸೊ ಆ ಬೆಟ್ಟ ಸರಿ ಇಲ್ಲ, ಜಾಗ ಇರ್ಲಿಲ್ಲ ಅಂತ ನಾವು ಇಲ್ಲಿಗೆ ಬಂದಿದ್ವಿ. ಸೊ ಇನ್ ಸ್ಲ್ಯಾಂಟ್ ಆಗಿರುತ್ತಲ್ಲ ಅದಕ್ಕೆ. ಯಾಕಷ್ಟು ಚೆನ್ನಾಗಿರುತ್ತಲ್ಲ ಇದು ಗೈಸ್. ಬನ್ನಿ ಶೂಟ್ ಮಾಡಕ್ ಹೋಗೋಣ. ಮಚ್ಚ ಈಗ ನಮ್ಮ ಹುಡುಗಿ ಗೆಟಪ್ ಆಗ್ತಿರೋದು ನಮ್ಮ ನವೀನನೇ. ಆಲ್ರೆಡಿ ರಿಸೋರ್ಸಸ್ ಎಲ್ಲ ತಂದಿದ್ವಿ, ಹೆಂಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಅವ್ರು ನೋಡಿ ಏನ್ ಮಾಡ್ತಿರೋದು ನೀವು? ನಾವ್ ಹೆಂಗ್ ಹೋಗ್ಬೇಕು ನಾನು ಕುಶಲ್ ಅಂತ ಒಂದು ಯೋಚನೆ ಆಗಿದೆ. ಎಸ್ ಸರ್, ಹೆಂಗ್ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತೀರಾ? ಅಲ್ಲಿಂದ ಎಲ್ಲಾದ್ರೂ ಬಿದ್ದೀರಾ? ಅವ್ನ್ ಹಿಡ್ಕೋ ಗಾಯ್ಸ್. ನೋಡಿ ಗೈಸ್, ಅವ್ನು ಅದಕ್ಕೆ ಗೈಸ್ ನಾನು ಕರ್ಕೊಂಡ್ ಬರಲ್ಲ ಅಂತ ಹೇಳಿರೋದು. ನೋಡಿ ಏನೋ ಅವ್ನು ಪೈಲ್ಮಾನ್ ಅವನು. ಮಚ್ಚ ಫೈನಲ್ ಆಗಿ ನಮ್ ನವೀನ ಈ ತರ ರೆಡಿ ಮಾಡ್ಸಿದೀನಿ ರೀಲ್ಗೋಸ್ಕರ. ಅಕ್ಕ ಹೆಂಗವ್ನೆ ನಮ್ ನವೀನ? ಹುಡುಗಿ ತರನೇ ಇಲ್ಲ ಗೈಸ್, ಸೇಮ್ ಹುಡುಗಿ ತರನ ಅವನೇ. ಬಾ ನವೀನ ಅಲ್ಲಿ ಹೋಗೋಣ. ಇವ್ನ್ಗೆ ಹಂಗೆ ಲಿಪ್ಸ್ಟಿಕ್ ಸ್ಟಿಕ್ಕರ್ ಇಟ್ಟು ರೆಡಿ ಮಾಡು ಗೈಸ್. ನವೀನ ದೀವರ ಆಗ್ಬಿಡ್ತಾ ಇದ್ದಾನೆ ಗೈಸ್, ತಮ್ಮಣ್ಣ ಆಗ್ತಾ ಇದ್ದಾನೆ ಬಾಹುಬಲಿ ಮೂವಿಯಲ್ಲಿ. ಹೇಯ್ ತಮ್ಮನ್ನ ಗೈಸ್, ಅವ್ನ್ ನೋಡಿ ಗೈಸ್, ಅವ್ನ್ ನೋಡಿ. ಮಚ್ಚ ನೋಡಿ ದಾರ ಕಟ್ಕೊಂಡಿದೀವಿ. ನಮ್ಮೊಂದ್ ದಾರ ಎಳಿತಾ ಇದ್ದಾನೆ, ನಾನು ಈ ತರ ಕಟ್ಟಿಸ್ಕೊಂಡಿದ್ದೀನಿ ದಾರ. ಸೊ ಕಾಣಿಸ್ತಾ ಇದೆಯಾ ಇಲ್ಲ? ಸೊ ನೋಡಿ ಗೈಸ್, ಈ ತರ ಕಟ್ಟಿದಿರಿ. ನೀನೇ ದಾರ ಇಟ್ಕೋಬೇಕಾಗಿರೋದು. ನೀನ್ ಬಾಪ, ನೀನ್ ನನ್ನ ಹೆಂಡತಿ. ಗೈಸ್ ಅಲ್ಲಿ ನೋಡಿ ಗೈಸ್, ಕುರಿಗಳು ಎಲ್ಲಿದಾವೋ ಗೈಸ್, ಬೆಟ್ಟ ಮೇಲೆ ಕುರಿಗಳು ಫುಲ್ ಸೈಕ್ ಅನ್ಕೊಳ್ಳಿ. ರಾಹುಲ್ ಬಾ ರಾಹುಲ್, ಅವನ ಜೊತೆ ಚಿಕ್ಕವನ್ ಜೊತೆ ಕುತ್ಕೊಂಡು ಅಲ್ಟೆ ಹೊಡಿಯೋದ ನೀನು? ಥೂ, ಯಾವ ತರ ಕೆಲ್ಸಗಳು ಮಾಡ್ತೀರಾ ಹೋಗ್ರಪ್ಪ. ಬನ್ನಿ ಗೈಸ್, ಶೂಟ್ ಮಾಡೋದು ತೋರಿಸ್ತೀನಿ. ಮಚ್ಚ ಫೈನಲ್ ಆಗಿ ನಮ್ ಶೂಟ್ ಮುಗೀತು. ಇವ್ರು ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದಾರೆ, ನಮ್ ಬಬ್ಲು ಅವರು ಮತ್ತೆ ನಮ್ಮ ಅಮ್ಮ ಅವ್ರು ಬೆಟ್ಟ ಮೇಲೆ. ಗೈಸ್ ನಮ್ಮ ಹುಡುಗಿ ಯಾವ ತರ ಮಾಡಿದ್ಲು ಅಂತ ಹೇಳಿ ನನ್ ಲವರ್ ಕೇಳ್ತಿದ್ರಲ್ಲ, ನನ್ ಲವರ್ ಇದೆ. ನನ್ನ ಲವರ್ ಹೆಸರು ಬಂದು ನವಿನಿ ಅಂತ. ಮಸ್ತಾಗೋಳೆ ನನ್ನ ಲವರು, 0 ಸೈಜು ನಮ್ಮೋಳ್ದು. ಫುಲ್ ಮೈಂಟೆನೆನ್ಸ್ ಮಾಡ್ತಾಳೆ, ಫುಲ್ ಡಯಟ್ ಎಲ್ಲ ಮಾಡ್ತಾಳೆ ನನ್ನ ಹುಡುಗಿ ಇವಳೆ ಗೈಸ್. ಏನ್ ನವೀನಾ, ನನ್ನ ಹುಡುಗಿ ನೀನೆ ತಾನೆ ಗೈಸ್? ಇಷ್ಟೇ ಈ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ತರ ಬೆಲ್ ಬಟನ್ ಒತ್ತಿ. ಬಾಯ್.